ಇವ್ರು ಇಲ್ಲಿವರೆಗೂ ಯಾವ್ಯಾವ ಕೇಸ್ ಹ್ಯಾಂಡ್ಲ್ ಮಾಡ್ಕೊಂಡು ಬಂದಿದ್ದಾರೆ, ಯಾವ್ಯಾವ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದೊಂದು ಆಡಿದ್ದಾರೆ. ಇದು ಯಾರೇ ತಪ್ಪು ಮಾಡಿರ್ಬೋದು, ಎಲ್ಲರಿಗೂ ಒಂದು ನ್ಯಾಯ ಸಿಗಲೇಬೇಕು. ನನಗೆ ಭಾಳ ಬೇಜಾರಾಗಿದ್ದೇನೆ ಅಂದರೆ, ಆತ ನಾನು ಸಸ್ಯಾಹಾರಿ ಅಂತ ಹೇಳಿದ್ರು ಕೂಡ ದನದ ಮಾಂಸ ತಿನ್ಸಿದ್ರು ಅಂದರೆ ನಾನು ಇವ್ರದ್ದೊಂದು ಯೋಗ್ಯತೆನ ಅನಿಸೋಯ್ತು ನನಗೆ. ಯಾಕಂದರೆ ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರೋ ಒಬ್ಬ ವ್ಯಕ್ತಿ ನಮಗೆ ಗೌರವ ಕೊಟ್ಟು ಒಂದೇಟು ತಿಂತಾನೆ ಅಂದ ಮಾತ್ರಕ್ಕೆ ಅವನ ಕೈಯಲ್ಲಿ ತಿರುಗಿಸಿ ಹೊಡೆಯೋ ಶಕ್ತಿ ಇರುತ್ತೆ ಅಂತಲ್ಲ, ಅವನು ಒಂದು ಮರ್ಯಾದೆ ಇಟ್ಟಿರ್ತಾನೆ. ಆ ಮರ್ಯಾದೆಗೋಸ್ಕರನಾದರೂ ನಾವು ಸೋಲ್ಬೇಕಾಗ್ತದೆ. ಯಾವತ್ತೂ ಒಂದು ಅರ್ಥ ಮಾಡ್ಕೋಬೇಕು, ನಾನು ಇಲ್ಲಿವರೆಗೂ ನಾನು ನೋಡ್ಕೊಂಡು ಬಂದಿರೋದು, ಯಾವತ್ತೂ ಒಂದು ಮಾನವೀಯತೆ ಮನುಷ್ಯತ್ವ ಇದ್ದವನು ಮಾತ್ರ ಭಗವಂತ ಇರಪ್ಪ ನೀನು. ಯಾವುದೋ ಒಬ್ಬ ವ್ಯಕ್ತಿ 100 ವರ್ಷ ಏನು ಬದುಕಲ್ಲ ಸರ್, ಇರೋಷ್ಟು ದಿನ ನಮ್ಮಿಂದ ಒಂದು ಜನಕ್ಕೆ ಬೆಳಕಾಗಬೇಕು. ಇವಾಗ ದೀಪ ಉರಿತಾ ಇರ್ತದೆ, ನನ್ನ ದೀಪನ ಇಲ್ಲಿಗೆ ಹಿಂಗೆ ಒಂದು ಕೈ ಹಿಡ್ಕೊಂಡು ನಾನು ಎದೆ ಅಂತ ಹಿಡ್ಕೊಂಡು ಹಿಂಗೆ ಕೈ ಹಿಡ್ಕೊಂಡ್ರೆ ದೀಪ ನನಗೆ ಮಾತ್ರ, ನನ್ನ ದೀಪ ಆರಿದಾಗ ಯಾರು ಹಚ್ತಾರೆ? ನನ್ನ ದೀಪ ಉರಿಬೇಕಾದ್ರೆ ಇನ್ನೊಂದಷ್ಟು ಜನಕ್ಕೆ ದೀಪ ಬೆಳಗಬೇಕು. ಅವಾಗ ಏನಾಗ್ತದೆ, ನನ್ನ ದೀಪ ಆರಿದಾಗ ಅವ್ರ ದೀಪದಿಂದ ನಾನು ದೀಪ ಹಚ್ಕೋಬೇಕು. ಇವತ್ತು ಆತನಿಗೆ ಹೊಡೆದು ಮಾಡಿ ಏನೇನೋ ಮಾಡಿದ್ರು ಸರ್, ಮಾಡಿರೋದೇ ಅಪರಾಧ. ಅಂಥದ್ರಲ್ಲಿ ಭಗವಂತನು ಮೆಚ್ಚಕ್ಕಾಗದೇ ಇರೋವಂಥ ಕೆಲಸ ಏನು ಮಾಡಿದ್ರು ಹೇಳಿ? ದನದ ಮಾಂಸ ತಿನ್ಸಿದ್ರು, ಇನ್ನೊಂದು ಇವ್ರು ತಿಂತಾರೆ, ಇವ್ರು ಏನು ಬೇಕೋ ತಿನ್ಬೋದು. ನಾನು ಈಗಾಗಲೇ ಹೇಳಿದ್ದೆ, ನಾನು ಮಾಂಸ ತಿಂತೀನಿ ಅಂತ ಮೂಳೆನ ಕತ್ಕಾಕೊಂಡು ಓಡಬಾರ್ದು. ಇದು ನನಗೆ ಭಾಳ ಬೇಜಾರಾಯಿತು. ಅನುಕುಮಾರ್ದಂತೂ ನಿಜವಾಗ್ಲೂ ನನಗೆ ಒಂದು ಸೆಕೆಂಡ್ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಿನ್ನೆ ಬಂದಾಗ ನಾನು ಆ ವಿಡಿಯೋ ನೋಡಿದೆ. ಇಷ್ಟೇ ಬದುಕು, ಏನು ಮಾಡಿದ್ರು ಒಂದು 10 ಸಿನಿಮಾ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಇವರು ಏನು ಶಿಳ್ಳೆ ಚಪ್ಪಾಳೆ ಹೊಡೆದು ನೋಡ್ಬೋದು. ಬಟ್ ಇವ್ರ ಅಪ್ಪನ್ನ ಮತ್ತೆ ಯಾವುದೇ ಕಾರಣಕ್ಕೂ ಕರ್ಕೊಂಬರೋಕ್ಕಾಗಲ್ಲ. ರೇಣುಕಾ ಸ್ವಾಮಿನ ಆ ತಂದೆ ತಾಯಿಗೆ ಮಗನಾಗಿ ಜೀವ ಕೊಡ್ಸೋಕ್ಕಾಗಲ್ಲ, ಹೆಂಡ್ತಿಗೆ ಗಂಡನಾಗಿ ತರೋಕ್ಕಾಗಲ್ಲ. ಆ ಮಗುಗೆ, ಅಮಾಯಕ ಮಗುಗೆ ನಿನ್ನಪ್ಪ ಹಿಂಗಿದ್ದ ಅಂತ ಫೋಟೋಲಿ ತೋರಿಸ್ಬೋದು, ಸತ್ತಾಗ ನಿಮ್ಮಪ್ಪ ಹಿಂಗಿದ್ದ ಅಂತ ಯಾವತ್ತೂ ತೋರ್ಸೋಕ್ಕಾಗಲ್ಲ. ಒಂತಲ್ಲಿ ಹಿಡ್ಕೊಳ್ಳಿ, ಆ ಕರ್ಮ ಮಾಡಿರೋರಿಗೆ ಯಾರ್ಯಾರು ಭಾಗಿಯಾಗಿದ್ದಾರೆ, ನಿಜವಾಗ್ಲೂ ಕಾನೂನು ಅವ್ರನ್ನ ಬಿಡಲ್ಲ ಅಂತ ನಾನು ಭಾವಿಸಿದ್ದೀನಿ. ಬಿಟ್ಟರೂ ಕೂಡ ಮೇಲೆ ಭಗವಂತ ನೋಡ್ತಾ ಇರ್ತಾನೆ. ಇವ್ರಿಗೇನೇನೆ ಅದೇ ಹಂತಕ್ಕೆ ಭಗವಂತ ಕರ್ಕೊಂಡು ಹೋಗೇ ಹೋಗ್ತಾನೆ.